ನನ್ನ ಹೆಸರು ಭರತ್ ಕುಮಾರ್, ಇಂಗ್ಲೀಷ್ ಡಿಪಾರ್ಟ್ಮೆಂಟಿಂದ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಶಿಕ್ಷಿತ ಸಮುದಾಯದಿಂದಲೇ ನಾನಾ ರೀತಿಯ ತಾರತಮ್ಯಗಳು ನಡೀತಿದೆ. ಹಾಗಾದರೆ ಒಂದು ಜಾತಿ ಕಾರಣಕ್ಕಾಗಲಿ, ಧರ್ಮಕ್ಕೆ ಕಾರಣಕ್ಕಾಗಲಿ, ಇಲ್ಲಾಂದರೆ ಆಹಾರ ಪದ್ಧತಿ ಕಾರಣಕ್ಕಾಗಲಿ, ಹಾಗಾದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದು ಸರಿ ಇಲ್ವಾ, ಅಥವಾ ನಮಗೆ ಶಿಕ್ಷಿತರನ್ನಾಗಿ ಮಾಡುವವರ ಒಂದು ಮನಸ್ಥಿತಿಯನ್ನು ಸರಿ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಎಸ್, ಬಹಳ ಮುಖ್ಯವಾಗಿ ನಿಮ್ಮ ಪ್ರೊಫೆಷನ್ಗೂ ಬಂತು ಸರ್. ತುಂಬ ಒಳ್ಳೆಯ ಪ್ರಶ್ನೆ ಇದು. ಅಂದರೆ ನೀವು ಹೇಳ್ತಿರೋದು ಇವಾಗ ಶಿಕ್ಷಿತರೇ ಅದ್ರ ವಿರುದ್ಧ ನಡ್ಕೋತಿದ್ದಾರೆ ಅಂತಂದರೆ ಬಾಬಾ ಸಾಹೇಬ್ರ ಕನಸು ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಂದಕ್ಕೆ ಹೋಗ್ತಿದೆ. ಅದರಲ್ಲಿ ನಾವು ಶಿಕ್ಷಣದ ಉದ್ದೇಶ ಅಂತ ಹೇಳಿದ್ವಲ್ಲ, ಇನ್ನು ಜ್ಞಾನ ಮತ್ತು ಶೀಲದ ಪರಿಕಲ್ಪನೆ ಮಿಸ್ ಆಗಿದೆ. ಆ ಕಾರಣಕ್ಕಾಗಿ ಶಿಕ್ಷಿತರೇ ಈ ಥರದನ್ನೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಅದಕ್ಕೆ ಕಾಲ ಒಂದು ಮುಖ್ಯ ಕಾರಣ. ಅದ್ರ ಜೊತೆಗೆ ನನಗೆ ಇವಾಗ ಓದ್ತಾ ಇರೋರಿಗೆ ಏನು ಕೆಲಸ ನಮಗೆ ಗೊತ್ತಿಲ್ಲ. ನಮಗೆ ಈಗ ನಿಮಗೆ ಒಂದು ಇಂಗ್ಲೀಷ್ MA ಮಾಡ್ತೀರಿ ಅಂತಂದರೆ ನಮ್ಮ ನಿರ್ದಿಷ್ಟ ಗುರಿ ಇರುತ್ತೆ. ಆ್ಯಕ್ಚುಲಾಗಿ ಶಿಕ್ಷಣದ ನಿರ್ದಿಷ್ಟ ಗುರಿ ಏನು ಗೊತ್ತಾ? ಪ್ರಜಾಪ್ರಭುತ್ವದ ರಕ್ಷಣೆ. ನಿಜವಾಗ್ಲೂ ನಾವೇನು ಅಂದ್ಕೊಂಡಿದ್ದೀವಿ, ಕನ್ನಡ MA ಮಾಡಿದ್ರೆ ಲೆಕ್ಚರರ್ ಆಗಬೇಕು, ಇಂಗ್ಲೀಷ್ MA ಮಾಡಿದ್ರೆ ಇಂಗ್ಲೀಷ್ ಲೆಕ್ಚರರ್ ಆಗಬೇಕು, ಅಥವಾ ನೀವು MCA ಮಾಡಿದ್ರೆ ಇದಾಗಬೇಕು, ಅಥವಾ ಇದೇನೋ ಮಾಡಿದ್ರೆ PCMB ಮಾಡಿದ್ರೆ ಇದಾಗಬೇಕು ಅಂತಿದೆಯಲ್ಲ. ಈ ಗುರಿಗಳನ್ನ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಮಿಸ್ ಮಾಡಿದ್ದೀವಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಇದು ವೃತ್ತಿಗಾಗಿ ಶಿಕ್ಷಣ ಅಂತಂದಾಗ ಏನಾಗುತ್ತೆ, ಒಂದು ಸ್ವಾರ್ಥ ಬರುತ್ತೆ. ಆ ಸ್ವಾರ್ಥ ಏನು ಮಾಡುತ್ತೆ, ನನ್ನ ಶಿಕ್ಷಣ ಏನು ಮರಿಬೇಕಲ್ಲ. ಈಗ ನೀವು ಹಿಂದೆ ಶರಣರ ದೀಕ್ಷೆ ತಗೋತಾಯಿದ್ರು. ಶರಣ ದೀಕ್ಷೆ ತಗೊಂಡ ತಕ್ಷಣ ಏನಾಗಬೇಕಾಗಿತ್ತು, ನಿಮ್ಮ ಜಾತಿನ ಮರಿಬೇಕಾಗಿತ್ತು, ನಿಮ್ಮ ಹುಟ್ಟಿನ ಮೂಲ ಮರಿಬೇಕಾಗಿತ್ತು. ರಾಕೆಟ್ ಥರ ಅದು. ನೀವು ಕೆಳಗಡೆ ರಾಕೆಟ್ 3-4 ಲೇಯರಲ್ಲಿರುತ್ತೆ. ನೀವು ಕೆಳಗಡೆ ಬೆಂಕಿ ಇಟ್ಟ ತಕ್ಷಣ ಏನಾಗುತ್ತೆ, ಒಂದೊಂದು ಉರಿದು ಕೆಳಗಡೆ ಬೀಳ್ತಾ ಅದ್ರ ಮೂಲ ಯಾವುದು ಬೇಕೋ ಅದನ್ನು ಮಾತ್ರ ಹೋಗಿ ಕುತ್ಕೊಳ್ಳುತ್ತೆ. ಇಲ್ಲೇನಾಗಿದೆ, ನಾವು ಎಲ್ಲ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಅನಿಸುತ್ತೆ.